ಆ ದಿನಗಳಲ್ಲಿ ಇದೆಲ್ಲ ಇರಲಿಲ್ಲ. ಇದೆಲ್ಲ ಅಂತಂದರೆ ಮ್ಯಾನಿಫೆಸ್ಟೇಷನ್. ನಮಸ್ಕಾರ ಎಲ್ಲರಿಗೂ. ಇವತ್ತು ಡಿಫ್ರೆಂಟಾಗಿಯೇ ವ್ಲಾಗ್ನ ಶುರು ಮಾಡ್ಕೊಂಡಿನಿ. ಹಾಗೆ ಒಂದು ಒಳ್ಳೆಯ ಕಂಟೆಂಟ್ ಜೊತೆಗೇ ಬಂದಿದ್ದೀನಿ. ಯಾಕಂತಂದರೆ ಈಗ ಟ್ರೆಡಿಷ್ನಲ್ ಆಗಿ ಎಲ್ಲರಿಗೂ ಕಾಣೋ ಹಾಗೆ ಎಲ್ಲರೂ ಒಂದು ಫ್ಯಾಷನ್ ಆಗಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಹೊರಗಡೆ ಬಂದಾಗಿದೆ. ಅದು ಆ್ಯಕ್ಚುಲಿ ಮೊದಲೆಲ್ಲ ನಮ್ಮ ಮನಸ್ಸಿನ ಒಳಗೆ ಇರ್ತಿತ್ತು. ನೀವು ಅಂದ್ಕೊಂಡಿರ್ಬೋದು, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದೊಂದು ಟೈಮಲ್ಲಿ ನಾವು ಅಂದ್ಕೊತಿರ್ತೀವಲ್ಲ, ಸೊ ನನಗೆ ಕೆಲಸ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಹಂಗಿರ್ತಿದ್ವಿ, ಹಿಂಗಿರ್ತಿದ್ವಿ, ಇಷ್ಟು ದುಡ್ಡು ಬರ್ತಿತ್ತು, ನಾವು ಶ್ರೀಮಂತರ ಆಗ್ತಿದ್ವಿ, ನನಗೆ ಅದು ಕೆಲಸ ಸಿಗಬೇಕಿತ್ತು, ಆಮೇಲೆ ಅಯ್ಯೋ ನನಗೆ ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂಥೇಳಿ ಈ ರೀತಿ ಅನ್ಕೊತಿದ್ವಿ. ಆಯಿತಾ. ಸೊ ಅಂದ್ಕೊಂಡಾಗೆಲ್ಲ ಕೆಲವೊಂದು ಅದು ಮ್ಯಾನಿಫೆಸ್ಟ್ ಆಗಿಬಿಡ್ತಿತ್ತು. ಅಂದರೆ ನಾವು ಅಂದ್ಕೊಂಡಿದ್ದು ನಮ್ಮ ಒಂದು ಜೀವನದಲ್ಲಿ ರಿಯಲ್ಲಿ ಅದು ಇನ್ಫ್ಯಾಕ್ಟ್ ಆಗ್ತಿತ್ತು, ಅಂದರೆ ನಡೀತಿತ್ತು. ಸೊ ನಾವು ಅಂದ್ಕೊಂಡಿದ್ದೇನೆ ಆಗಿಬಿಟ್ಟಾಗ ನಾವು ಏನು ಅಂತಿದ್ವಿ ಗೊತ್ತಾ? ಅಯ್ಯೋ ನಾನು ಮೊನ್ನೆ ಅಂದ್ಕೊಂಡಿದ್ದೆ ಈ ರೀತಿ ನನಗೆ ಬೇಕಿತ್ತು ಕೆಲಸ ಅಂಥೇಳಿ. ಆಮೇಲೆ ಮೊನ್ನೆ ಅಂದ್ಕೊಂಡಿದ್ದೆ ನಾನು ಗುಡಿಗೆ ಹೋಗಬೇಕು ಅಂಥೇಳಿ, ಅದೂ ಆಯಿತು. ಸೊ ನಾನು ಮೊನ್ನೆ ಹಿಂಗೂ ಅಂದ್ಕೊಂಡಿದ್ದೆ, ನಮ್ಮ ಮಮ್ಮಿ ಪಪ್ಪನ ಹತ್ರ ನಾನು ಹೋಗಿದ್ದೆ. ಸೊ ಇಷ್ಟು ದಿನ ಆಯಿತು ಹೋಗಿಲ್ಲ, ಹೋಗ್ಬೇಕು ಅನ್ಕೊತೆ, ಸಡನ್ನಾಗಿ ನಾನು ಹೋಗಿಬಿಟ್ಟೆ. ಹೀಗೆ ಒಂದು ಫಂಕ್ಷನ್ ಬಂತು, ಹೀಗಾಗಿ ಹೋಗ್ಬಿಟ್ಟೆ ಅಂಥೇಳಿ. ಮ್ಯಾನಿಫೆಸ್ಟೇಷನ್ ಅನ್ನೋದು ನಾವು ಏನು ಅಂದ್ಕೊತೀವಲ್ಲ, ಅದು ಸ್ವಲ್ಪ ದಿನಗಳ ಆದಮೇಲೆ ಅದು ರಿಯಾಲಿಟಿಗೆ ಬರೋದು. ಹಾಗಾಗಿ ಇದು ಕೆಲವೊಬ್ಬರು ಅದಕ್ಕೆ ನಾನಾ ರೀತಿ ಹೆಸರುಗಳನ್ನು ಇಟ್ಕೋತಾ ಬಂದ್ವಿ. ಹಾಗೆ ಈ ಪಂಚಭೂತಗಳು, ಈ ಏನು ಭೂಮಿ ಮೇಲೆ ನಾವು ಕಾಣ್ತೀವಲ್ಲ, ಗಾಳಿ, ಬೆಳಕು, ನೀರು, ಭೂಮಿ, ಆಕಾಶ, ಹೀಗೆ ನಮ್ಮ ಒಂದು ನೇಚರ್ ಜೊತೆಗೆ ನಾವು ಅದನ್ನು ಕೂಡ ನಾವು ನನಗೆ ಗೊತ್ತಿಲ್ಲದಂಗೆ ನಾನು ಹೇಳ್ತಾ ಹೋಗ್ತಿದ್ವಿ. ಅದು ನಮ್ಮ ಜೊತೆಗೆ ಆಗ್ತಾ ಬರ್ತಿತ್ತು. ಬಟ್ ಆವಾಗ ನಾವು ಅಷ್ಟೊಂದು ಶಾಣೆ ಇದ್ದಿದ್ದಿಲ್ಲ. ಸೊ ನಾವು ಅಷ್ಟೊಂದು ಮುಂದುವರೆದ ಒಂದು ಜನನೂ ಇದ್ದಿದ್ದಿಲ್ಲ. ಆ ಟೈಮಲ್ಲಿ ನಾವು ಹಾಗೆ ಅಂದ್ಕೊತಿದ್ವಿ, ಹಾಗೆ ಆಗಿಬಿಡ್ತಿತ್ತು. ಬಟ್ ಈಗ ಹಂಗಲ್ಲ. ಮ್ಯಾನಿಫೆಸ್ಟೇಷನ್ ಅದಕ್ಕೆ ಆದ ಒಂದು ಟೈಮ್ ಕೊಡೋದು, ಅದಕ್ಕೋಸ್ಕರ ಡಿಫ್ರೆಂಟಾಗಿ ಮೆಥಡ್ಗಳನ್ನು ಫಾಲೋ ಮಾಡೋದು. ಹಾಗೆ ಅದಕ್ಕೋಸ್ಕರನೇ ಅಂತ ವಾಟರ್ ಮ್ಯಾನಿಫೆಸ್ಟೇಷನ್ನು, ಬುಕ್ಕಲ್ಲಿ ಬರೆಯೋದು, ಅಫರ್ಮೇಷನ್ನ ಅಂದ್ಕೊಳ್ಳೋದು, ಹಾಗೆ ಅದನ್ನು ಡೈಲಿನೂ 40 ಡೇಸು, 3 ಮಂತು, 16 ಡೇಸು, 18 ಡೇಸು ಈ ರೀತಿ ನಾವು ಅಂದ್ಕೊಂಡ್ರೆ ಆಗುತ್ತೆ ಅನ್ನೋದು ಒಂದು ರಿಯಾಲಿಟಿನ ನಮ್ಮ ಒಂದು ಮನಸ್ಸು ಪರಿಸ್ಥಿತಿಗೆ ನಾವು ಅಂಟ್ಕೊಂಡು ಬಿಟ್ಟಿದ್ದೀವಿ. ಹಾಗೆ ಅದು ನಿಜನಾ ಇಲ್ಲ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಅದೇ ರೀತಿ ಅನ್ನಿಸ್ತು. ಸೊ ಹೀಗೆ ಡಿಫ್ರೆಂಟಾಗಿ ಏನೋ ಒಂದು ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ನನಗೂ ಆಗಾಗ ಅನ್ನಿಸ್ತಿತ್ತು, ಸೊ ನಿಜ ಇದು. ನಾನು ಆ ಟೈಮಲ್ಲಿ ಹಾಗೆ ಅಂದ್ಕೊತಿದ್ದೆ. ಕೆಲವೊಂದು ಆಗ್ತಾ ಬರ್ತಿದ್ವು, ಅದು ನಮಗೆ ಗೊತ್ತಾಗ್ತಿದ್ದಿಲ್ಲ. ಅಯ್ಯೋ ನಾನು ಹೇಳಿದ್ದಾಯ್ತಾ, ಹಾಗಿದ್ರೆ ನನ್ನ ಬಾಯಲ್ಲಿ ಏನೇ ಹೇಳಿದ್ರು ಅದು ಆಗುತ್ತೆ ಅನ್ನೋ ಒಂದು ಮೆಂಟಾಲಿಟಿ ಒಳಗೆ ನಾವು ಇರ್ತಿದ್ವಿ. ಹೌದಲ್ವಾ? ಹೌದು ಇಲ್ವೋ ಅಂತ ನೀವು ಹೇಳಿ. ನಿಮ್ಮ ಮನೇಲಿ ಕೂಡ ಇದೇ ರೀತಿ ಆಗಿದೆಯೋ ಆ್ಯಂಡ್ ಇಲ್ಲೋ ಅಂಥೇಳಿ. ನನಗಂತೂ ಸಾಕಷ್ಟು ಸಾರಿ ಆಗೈತಿ. ಹಾಗೆ ಈಗ ಸಾಕಷ್ಟು ವಿಡಿಯೋಸ್ಗಳಲ್ಲಿ ಇದೇ ತೋರಿಸ್ತಾ ಇದ್ದಾರೆ. ಹಾಗೆ ಕೂಡ ಸೊ ನಾನು ಡಿಫ್ರೆಂಟಾಗಿ, ಸೊ ಆಗಾಗ ಕೇಳ್ಕೊತಿರ್ತೀವಲ್ಲ, ಆದರೆ ಒಂದು ಮೆಥಡ್ ರೀತಿಯಲ್ಲಿ ಈಗ ನಾವು ದೇವರ ಮುಂದೆ ಕೈ ಮುಗಿದು ಕೇಳ್ಕೊತೀವಲ್ಲ, ಅದೇ ರೀತಿ ಈಗ ಇದು ಫಾಲೋ ಅಪ್ ಮಾಡ್ತಾಯಿದ್ದೀವಿ. ಓಕೆನಾ? ಒಂದು ರೀತಿ ಚೆಂದ, ಏನೋ ಒಂದು ರೀತಿ ನಮ್ಮ ಒಂದು ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಾವು ನಮಗೋಸ್ಕರ ಟೈಮ್ ತಗೊಂಡು ಒಂದು ನೀರನ್ನು ಇಟ್ಕೊಂಡು ಅದ್ರ ಜೊತೆ ಮಾತಾಡಿ ನಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡು ನಮಗೆ ಅಂತ ಒಂದು ವಸ್ತುನ ನಾವು ಪಡ್ಕೋಬೇಕು, ಅದ್ರ ಜೊತೆ ಹೇಳಿ
ಹೇಳ್ಕೊಂಡಾಗ ಆಗುವ ಮನಸ್ಸು ಸಮಾಧಾನ ಖುಷಿ ಎಲ್ಲೂ ಸಿಗಂಗಿಲ್ಲ. ಇವಾಗ ಕೆಲವೊಂದು ಸತಿ ನಾವು ಗಂಡಗೂ ಕೂಡ ಹೇಳ್ಕೊಳಕ್ಕಾಗಲ್ಲ, ಹಾಗೆ ಯಾರೇ ಆಗಿರಲಿ ಮನೆಯವರಿಗೂ ಕೂಡ ಹೇಳ್ಕೊಳಕ್ಕಾಗಲ್ಲ, ಹಾಗೆ ಫ್ರೆಂಡ್ ಸರ್ಕಲ್ಗೂ ಕೂಡ ಹೇಳ್ಕೊಳಕ್ಕಾಗಲ್ಲ. ಹೀಗೆ ನಾನಾ ತರಹದ ಹೇಳ್ಕೊಳಕ್ಕೆ ಆಗದೇ ಇರುವಂತಹ ನಮ್ಮ ಒಂದು ಬಯಕೆ ಆಸೆನ ನಾವು ಈ ರೀತಿ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀವಿ. ಮಾಡ್ತಾ ಹೋದಂತೆ ಅದು ನಮ್ಮ ರಿಯಾಲಿಟಿಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದು ಖುಷಿ ಕೊಡುತ್ತೆ. ಹಾಗೆ ಜೀವನ ಉದ್ದಕ್ಕೂ ಇದನ್ನು ನಾವು ಬೆಳೆಸ್ಕೊತಾ ಹೋದಂತೆ ನಾವು ಖುಷಿಯಾಗಿರ್ತೀವಿ. ಯಾವುದೇ ಮೆಂಟಲ್ ಸ್ಟ್ರೆಸ್ಸಲ್ಲಿ ನಾವು ಸಿಕ್ಕಾಕೊಳ್ಳೋದಿಲ್ಲ. ಹಾಗೆ ನಮಗೆ ಯಾವುದೇ ಕೂಡ ಡಿಪ್ರೆಷನ್ ಕೂಡ ಆಗೋದಿಲ್ಲ, ಮತ್ತು ಥೈರಾಯ್ಡ್ ಕೂಡ ಬರೋದಿಲ್ಲ. ಎಲ್ಲ ಹೆಲ್ತ್ ಇಶ್ಯೂಸು ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಡೆಫಿನೆಟ್ಲಿ ಇದನ್ನು ಕೆಟ್ಟಂತ ಹೇಳಲ್ಲ, ಗುಡ್ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ಫಾಲೋ ಮಾಡಿ. ನನ್ನ ಈ ಚಾನಲಲ್ಲಿ ಯಾರೆಲ್ಲ ನೋಡ್ತಿದ್ದೀರಲ್ಲ ಎಲ್ಲರೂ ಕೂಡ ಫಾಲೋ ಮಾಡಿ. ಗುಡ್ ರಿಸಲ್ಟ್ ಐತಿ. ಹಾಗೆ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ನಿಮ್ಮ ಒಂದು ನೆಗೆಟಿವಿಟಿಯನ್ನು ದೂರ ಮಾಡಿ ನಿಮ್ಮ ಒಂದು ಮನಸ್ಸನ್ನು ಖುಷಿಯಾಗಿ ಇಡೋದ್ರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ನನಗಂತೂ ನನ್ನ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಆಗ ಏನು ಮಾಡ್ಕೊತಿದ್ನಲ್ಲ ಅದನ್ನು ನಿಜ ಆ ರೀತಿ ಬಿಟ್ಟು ಸ್ವಲ್ಪ ಸ್ಟೈಲಾಗಿ ಸ್ವಲ್ಪ ಅಪ್ಡೇಟ್ ಕೊಡೋಣ ಜೀವನಕ್ಕೆ, ಈ ರೀತಿ ನಾನು ಕೇಳ್ತಾ ಹೋಗ್ತೀನಿ ಅಂಥೇಳಿ ಈಗ ನಾನು ಇದನ್ನು ಕೂಡ ಶುರು ಮಾಡ್ಕೊಂಡಿದ್ದೀನಿ. ಬಟ್ ಅದು ನನಗೆ ರಿಯಲಾಗಿ ನನಗೆ ವರ್ಕ್ ಆಗ್ತಾ ಬಂದಂತೆಯೇ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಕ್ರಮೇಣವಾಗಿ ಒಂದೊಂದಾಗಿ ಪೋಸ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ ವೀಡಿಯೋಸ್ ಕೂಡ ಮಾಡಬೇಕು, ಹೇಳ್ಕೋಬೇಕು ಅನ್ನೋದು ದೃಷ್ಟಿಯಿಂದನೇ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನನ್ನ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಂದರೆ ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ. ನನಗೆ ಒಂದು ತಿಳಿದ ಮಟ್ಟಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಏಕಂತಂದರೆ ಸಾಕಷ್ಟು ನೊಂದ ಜೀವಿಗಳು ಸಾಕಷ್ಟು ಜನ ಇರ್ತಾರೆ. ಇದು ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸಲ್ಲಿರ್ತಾರೆ. ವರ್ಕ್ ಆಗುತ್ತೆ. ನಿಮ್ಮ ಒಂದು ಮನಸ್ಸು ಪರಿಸ್ಥಿತಿನ ಮೊದಲು ಕಂಟ್ರೋಲಿಗೆ ತರುತ್ತೆ. ನೀವು ಸಮಾಧಾನವಾಗಿರಿ, ಶಾಂತಿಯಾಗಿರಿ, ಹಾಗೆ ಖುಷಿಯಾಗಿರಿ ಮೊದಲು. ಆಮೇಲೆ ಏನು ಇಲ್ಲ ಅಂತ ಅನ್ಕೊತಿದ್ದೀರಲ್ಲ ಅದನ್ನು ಐತಿ ಅಂತ ಅಂದ್ಕೊಳ್ಳಿ. ಇವಾಗ ನಿಮಗೆ ಮನೆ ಇಲ್ಲ ಅಂತಿದ್ದೀರಲ್ಲ, ನನಗೆ ಮನೆ ಐತಿ, ಇಷ್ಟು ಚಿಕ್ಕದಾಗಿದ್ರೂ ಸರಿ, ಇದು ಚಿಕ್ಕದಾಗಿತ್ತಲ್ಲ, ಇಷ್ಟು ಐತಲ್ಲ ಸಾಕು, ಈ ಜೀವನಕ್ಕೆ ಇಷ್ಟ ಐತಲ್ಲ ಸಾಕು, ಇನ್ನೂ ನಾನು ದೊಡ್ಡ ಮನೆ ತಗೋತೀನಿ ಅನ್ನೋದೊಂದು ಭಾವನೆನ ಇಟ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಸೌಂದರ್ಯ ಕೂಡ ಅಷ್ಟೇ, ನಾನು ಇಷ್ಟು ಚಂದವಾಗಿದ್ದೀನಿ ಅಂದ್ಕೋರಿ. ಚೆಂದ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಕ್ರಮೇಣವಾಗಿ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣ್ತಾ ಹೋಗ್ತೀರಾ. ಹಾಗೆ ನಿಮ್ಮ ಕಡೆ ಆ ವಸ್ತು ಇಲ್ಲ ಈ ವಸ್ತು ಇಲ್ಲ ಅಂತ ಕೊರಗಬೇಡ್ರಿ. ನನ್ನ ಹತ್ರ ಎಲ್ಲನೂ ಐತಿ, ನಾನು ಖುಷಿಯಾಗಿದ್ದೀನಿ ಅಂತ ಒಂದು ಸತಿ ಅಂದ್ಕೊಳ್ಳಿ. ನೀವು ಹೇಳ್ತಾ ಅಳ್ಕೊಳ್ತಾ ನಿಮ್ಮ ಒಂದು ರೇಂಜೇ ಬದಲಾಗುತ್ತೆ. ನಿಜಕ್ಕೂ ಇದು ವರ್ಕ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ವಾಚಿಂಗ್ ಮೈ ಚಾನಲ್.